ಸುಂದರ್ ಏನು ಮುರಿತಾ ಇದ್ದಾರಲ್ಲ ಏನಿದು? ಇದು ವೈನಾರಿ ಮರ ಅಂತ. ವೈನರಿ ಮರ. ವೈನಾರಿ ಮರ ಅಂತ. ಇದು ಗುಂಚುಲು ಇದು ಮರ ಆಗುತ್ತೆ ಮತ್ತೆ ಗುಂಚುಲು ಹೂವು ಬರುತ್ತೆ. ಎಲ್ಲೋ ಮತ್ತೆ ವೈಟ್ ಹೂವು ಬರುತ್ತೆ ಗುಂಚುಲಲ್ಲಿ. ಈ ಸೊಪ್ಪನ್ನ ಈ ಚಿಗುರು ಸೊಪ್ಪನ್ನು ತಿನ್ನೋದ್ರಿಂದ ಇದನ್ನ ಕಾಳಲ್ಲಿ ಸಾಂಬಾರು ಮಾಡ್ಬೋದು, ಉಪ್ಸಾರು ಮಾಡ್ಬೋದು, ಅಥವಾ ಈ ರಸನ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಈ ವಾಯು ಅಂಶ ಇರುತ್ತದಲ್ಲ, ಕೆಲವರಿಗೆ ವಾಯು ಅಂಶ ಇರುತ್ತೆ, ಕೆಲವ್ರಿಗೆ ವಾತ ಇರುತ್ತೆ, ಪಿತ್ತ ಇರುತ್ತೆ, ಕಫ ಇರುತ್ತೆ ಅಲ್ವಾ. ಹಾಗೆ ವಾಯು ಅಂಶ ಇರುವಂತವ್ರು ಈ ಸೊಪ್ಪನ್ನ ಸಾಂಬಾರು ರೂಪದಲ್ಲಿ ಮಾಡಿ ತಿಂದ್ರೆ ಅಥವಾ ಇದು ರಸನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ವಾಯು ಅಂಶ ಏನಿದೆ ಅದೆಲ್ಲ ಹೊರಗಡೆ ಹೋಗುತ್ತೆ. ವಾಯು ಅಂಶಕ್ಕೆ ಒಳ್ಳೇದು, ಇದು ತುಂಬಾ ಒಳ್ಳೇದು, ವಾಯಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ಇದನ್ನ ವಾಯಿನಾರಿ ಅಂತ ಹೇಳ್ತಾರೆ. ಇದಕ್ಕೆ ವಾಯಿನಾರಿ ಅಂದ್ರೆ ಇದಕ್ಕೆ ಒಂದು ವಾಯಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಸಾಮಾನ್ಯವಾಗಿ ಇದನ್ನ ಬೀಜನ ಹಾಕೋಕ್ಕಿಂತ ಕಡ್ಡಿಗಳನ್ನ ಕಟ್ ಮಾಡಿ ನಾಟಿ ಮಾಡಿದ್ರೆ ಚಿಗುರು ಕೊಡೋದು, ಸ್ವಲ್ಪ ನೀರು ಕೊಟ್ಟರೆ, ಮತ್ತೆ ಇದು ತುಂಬಾ ನೀರೇನು ಬೇಕಾಗಿಲ್ಲ, ಬರೋದ್ರಲ್ಲೂ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು ವಸಂತ.